ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಚೈನ್ ಆಫ್ ಇನ್ಫೆಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಚೈನ್ ಆಫ್ ಇನ್ಫೆಕ್ಷನ್ ಅಥವಾ ಇನ್ಫೆಕ್ಷನ್ ಚೈನ್ ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಓಕೆ, ಸೊ ಚೈನ್ ಆಫ್ ಇನ್ಫೆಕ್ಷನ್ ಇದರ ಅರ್ಥ ಏನಿದೆ ಅಂದರೆ, ಒಂದು ವ್ಯಕ್ತಿಯಿಂದ ಇನ್ಫೆಕ್ಷನ್ ಇನ್ನೊಬ್ಬ ವ್ಯಕ್ತಿ ತನ್ನ ಹೇಗೆ ಅದು ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಒಂದು ವ್ಯಕ್ತಿಯಿಂದ ಬೇರೆ ವ್ಯಕ್ತಿ ಹೇಗೆ ಅವನಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ನಾವು ಚೈನ್ ಆಫ್ ಇನ್ಫೆಕ್ಷನಲ್ಲಿ ಸ್ಟಡಿ ಮಾಡೋಣ. ಓಕೆ, ಸೊ ಇದು ಎಕ್ಸಾಮ್ಗೋಸ್ಕರ ಬಹಳ ಇಂಪಾರ್ಟೆಂಟ್ ಇದೆ. GNM ಆ್ಯಸ್ ವೆಲ್ ಆಸ್ BSc ನರ್ಸಿಂಗ್ ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಚೈನ್ ಆಫ್ ಇನ್ಫೆಕ್ಷನ್ ಅಂದರೆ ಏನು ನೋಡೋಣ. ಸೀರೀಸ್ ಆಫ್ ಈವೆಂಟ್ಸ್ ಆರ್ ಸ್ಟೆಪ್ಸ್ that must occur for infectious disease to spread from one person to another person. ಹೌದು ಸರ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇಷ್ಟು ಸ್ಟೆಪ್ಸ್ಗಳು ಆಗಲೇಬೇಕು. ಓಕೆ, ಒಂದು ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ತನ್ನ ಇನ್ಫೆಕ್ಷನ್ ಸ್ಪ್ರೆಡ್ ಆಗಬೇಕು ಅಂದರೆ ಇಲ್ಲಿ ಕೆಲವು ಸ್ಟೆಪ್ಸ್ ಇದ್ದಾವೆ, ಆ ಸ್ಟೆಪ್ಸ್ಗಳು ಆಗಲೇಬೇಕು. ಓಕೆ, ಆ ಈವೆಂಟ್ಗಳು ಆಗಲೇಬೇಕು. ಯಾವ್ಯಾವ ಸ್ಟೆಪ್ಸ್ ಇದ್ದಾವೆ ಅಂದರೆ, ಫಸ್ಟ್ ಇನ್ಫೆಕ್ಷಿಯಸ್ ಏಜೆಂಟ್. ಓಕೆ, ಇನ್ಫೆಕ್ಷಿಯಸ್ ಏಜೆಂಟ್ ಅಥವಾ ನಾವು ಇದನ್ನು ಪ್ಯಾಥೋಜನ್ ಅಂತ ಹೇಳ್ಬೋದು. ಏನನ್ಬೋದು ಸರ್? ಪ್ಯಾಥೋಜನ್ ಅಂತ ಹೇಳ್ಬೋದು, ಅಥವಾ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಓಕೆ, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು, ಅಥವಾ ಓನ್ಲಿ ಕಾಸಿಟಿವ್ ಏಜೆಂಟ್ ಅಂತ ಹೇಳ್ಬೋದು, ಅಥವಾ ಕಾಸಿಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಇವೆಲ್ಲ ನಾವು ಇನ್ಫೆಕ್ಷಿಯಸ್ ಏಜೆಂಟ್. ಓಕೆ, ಇನ್ಫೆಕ್ಷಿಯಸ್ ಏಜೆಂಟ್ ಆಗಿದ್ಮೇಲೆ, ಸೊ ಇನ್ಫೆಕ್ಷಿಯಸ್ ಏಜೆಂಟ್ ಏನೇನು ಇರ್ಬೋದು ಸರ್? ಬ್ಯಾಕ್ಟೀರಿಯಾ, ವೈರಸಸ್, ಫಂಗಸ್, ಪ್ಯಾರಾಸೈಟ್, ಇವೆಲ್ಲ ಇನ್ಫೆಕ್ಷಿಯಸ್ ಏಜೆಂಟ್, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಗಳು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅಂದರೆ ಇಲ್ಲಿ ರಿಸರ್ವಾಯರ್. ಓಕೆ, ರಿಸರ್ವಾಯರ್ ಅಂದರೆ ಇಟ್ ಈಸ್ ಹೋಮ್ ಅಂತ ಹೇಳ್ಬೋದು. ಓಕೆ, ಹೋಮ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ರಿಸರ್ವಾಯರ್ ಅಂದರೆ ಸರ್ ಕಾಮನ್ ಪ್ಲೇಸ್ ಇದೆ. ಓಕೆ, ಅಲ್ಲಿ ಏನಾಗ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ ಮನೆ ಮಾಡ್ತವೆ. ಓಕೆ, ಏನು ಮಾಡ್ತವೆ ಸರ್? ಮನೆಯಲ್ಲಿ ಮಾಡ್ತವೆ, ಹೋಮ್ ಥರ ಇದೆ. ಓಕೆ, ರಿಸರ್ವಾಯರ್ ಮೀನ್ಸ್ ಹೋಮ್, ನಾರ್ಮಲ್ ಪ್ಲೇಸ್ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಯಾರ್ಯಾರು ಇರ್ಬೋದು ಸರ್? ಸಾಯಿಲ್ ಇರಬಹುದು. ಓಕೆ, ವಾಟರ್ ಇರ್ಬೋದು, ಫುಡ್ ಇರ್ಬೋದು. ಓಕೆ, ಅದರೊಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದಲ್ಲ, ಸಾಯಿಲ್ ಒಳಗಡೆ ಇರ್ತವೆ, ವಾಟರ್ ಒಳಗಡೆ, ಫುಡ್ ಒಳಗಡೆ, ಅಥವಾ ಹ್ಯೂಮನ್ಸ್ ಕೂಡ ಇರ್ಬೋದು. ಓಕೆ, ಮನುಷ್ಯರ ಒಳಗಡೆ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ ಸರ್. ಓಕೆ, ನೆಕ್ಸ್ಟ್ ಪೋರ್ಟಲ್ ಆಫ್ ಎಕ್ಸಿಟ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ? ಪೋರ್ಟಲ್ ಆಫ್ ಎಕ್ಸಿಟ್. ಪೋರ್ಟಲ್ ಆಫ್ ಎಕ್ಸಿಟ್ ಅಂದರೆ ಆ ವ್ಯಕ್ತಿ ಇನ್ಫೆಕ್ಟೆಡ್ ಇದ್ದಾನೆ. ಓಕೆ, ರಿಸರ್ವಾಯರ್ ಏನಿದೆ ಸರ್? ಹ್ಯೂಮನ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಆ ಹ್ಯೂಮನ್ನಿಂದ ಮೈಕ್ರೋ ಆರ್ಗ್ಯಾನಿಸಮ್ ಎಕ್ಸಿಟ್ ಹೇಗೆ ಬರ್ತವೆ, ಹೊರಗಡೆ ಹೇಗೆ ಬರ್ತವೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಹೇಗೆ ಬರ್ಬೋದು ಸರ್? ಮೌತಿಂದ ಬರ್ಬೋದು, ನೋಸಿಂದ ಬರ್ಬೋದು. ಓಕೆ, ಅಥವಾ ಸ್ಕಿನ್ನಿಂದ ಹೊರಗಡೆ ಬರ್ಬೋದು, ಯೂರಿನ್ನಿಂದ ಹೊರಗಡೆ ಬರ್ಬೋದಲ್ಲ. ಸೊ ಇವೆಲ್ಲ ಏನು ಪೋರ್ಟಲ್ ಆಫ್ ಎಕ್ಸಿಟ್ ಅಂದರೆ ನಮ್ಮ ಬಾಡಿ ಒಳಗಡೆಯಿಂದ ಮೈಕ್ರೋ ಆರ್ಗ್ಯಾನಿಸಮ್ ಹೊರಗಡೆ ಹೇಗೆ ಬರ್ತವೆ ಅಂತ ನಾವು ಇದರಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಬರುತ್ತೆ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿದೆ ಇಲ್ಲಿ? ಮೋಡ್ ಆಫ್ ಟ್ರಾನ್ಸ್ಮಿಷನ್. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಏನು? ಸೊ ಪೋರ್ಟಲ್ ಆಫ್ ಎಕ್ಸಿಟ್ಟಿಂದ ಹೊರಗಡೆ ಬಂದಿದೆ, ಮೈಕ್ರೋ ಆರ್ಗ್ಯಾನಿಸಮ್ ಏನು ಬಂತು ಸರ್? ಹೊರಗಡೆ ಬಂತು. ಓಕೆ, ನಮ್ಮ ಬಾಡಿಯಿಂದ ಮೈಕ್ರೋ ಆರ್ಗ್ಯಾನಿಸಮ್ ಹೊರಗಡೆ ಬಂದಮೇಲೆ ಅದು ಇನ್ನೊಂದು ವ್ಯಕ್ತಿ ಓಕೆ ಸಸೆಪ್ಟಿಬಲ್ ಹೋಗ್ತು ಅಂದರೆ ಒಂದು ವ್ಯಕ್ತಿಯಿಂದ ಆಲ್ರೆಡಿ ಹೊರಗಡೆ ಬಂತು, ಅದು ಹೊರಗಡೆ ಬಂದಿದ ಮೇಲೆ ಇನ್ನೊಂದು ವ್ಯಕ್ತಿ ತನಕ ಹೋಗಬೇಕಲ್ಲ. ಸೊ ಹೇಗೆ ಹೋಗುತ್ತೆ ಅದು? ಓಕೆ, ಮಸ್ಕಿಟೋನಿಂದ ಹೋಗುತ್ತೇನಾ? ಓಕೆ, ಮಸ್ಕಿಟೋನಿಂದ ಹೋಗುತ್ತೇನಾ, ಅಥವಾ ಗಾಳಿಯಿಂದ ಹೋಗುತ್ತೇನಾ, ಡ್ರಾಪ್ಲೆಟ್ಸಿಂದ ಹೋಗುತ್ತೇನಾ, ಡೈರೆಕ್ಟ್ ಕಾಂಟ್ಯಾಕ್ಟ್ನಿಂದ ಹೋಗುತ್ತೇನಾ, ಸೆಕ್ಸುವಲ್ ಆ್ಯಕ್ಟಿವಿಟಿಯಿಂದ ಹೋಗುತ್ತೇನಾ? ಅದಕ್ಕೇನಂತ ಹೇಳ್ತೀವಿ ನಾವು? ಮೋಡ್ ಆಫ್ ಟ್ರಾನ್ಸ್ಮಿಷನ್. ಓಕೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಗಿದ್ಮೇಲೆ ಪೋರ್ಟಲ್ ಆಫ್ ಎಂಟ್ರಿ. ಪೋರ್ಟಲ್ ಆಫ್ ಎಂಟ್ರಿ ಯಾವ ಪೋರ್ಟಲಿಂದ ಅದು ಒಳಗಡೆ ಹೋಗುತ್ತೆ, ಯಾವ ದಾರಿಯಿಂದ ಇನ್ನೊಂದು ವ್ಯಕ್ತಿ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ ಎಂಟರ್ ಆಗುತ್ತೆ ಅಂತ ನಾವು ನೋಡ್ತೀವಿ. ಓಕೆ, ಸೊ ಇದ್ರೊಳಗೆ ಏನೇನು ಬರ್ಬೋದು ಸರ್? ನೋಸಿಂದ ಕೂಡ ಒಳಗಡೆ ಹೋಗ್ಬೋದು ಸರ್. ಹೌದು ಸರ್, ನೋಸಿಂದ ಅದು ಒಳಗಡೆ ಹೋಗ್ಬೋದು, ಮೌತಿಂದ ಅದು ಒಳಗಡೆ ಹೋಗ್ಬೋದು. ಮೈಕ್ರೋ ಆರ್ಗ್ಯಾನಿಸಮ್ ನೋಸಿಂದ, ಮೌತಿಂದ, ಕಣ್ಣಿನಿಂದ, ಆಯಿಂದ ಹೊರಗಡೆ ಹೋಗ್ಬೋದು. ಓಕೆ, ಅಥವಾ ಸೆಕ್ಸುವಲ್ ಆ್ಯಕ್ಟಿವಿಟಿಯಿಂದ, ವೆಜೈನಾಯಿಂದ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ ಬಾಡಿ ಒಳಗಡೆ ಎಂಟರ್ ಆಗ್ಬೋದು. ಓಕೆ, ಪೋರ್ಟಲ್ ಆಫ್ ಎಂಟ್ರಿ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಒಂದು ವ್ಯಕ್ತಿ ಒಳಗಡೆ ಹೇಗೆ ಎಂಟ್ರಿ ಆಗ್ತಾ ಇದೆ, ಯಾವ ದಾರಿಯಿಂದ ಎಂಟ್ರಿ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಸಸೆಪ್ಟಿಬಲ್ ಹೋಸ್ಟ್. ಸಸೆಪ್ಟಿಬಲ್ ಹೋಸ್ಟ್ ಅಂದರೆ ಯಾವ ವ್ಯಕ್ತಿ ಇಮ್ಯುನಿಟಿ ವೀಕ್ ಇದೆಯಲ್ಲ. ಓಕೆ, ಏನಿದೆ? ವೀಕ್ ಇಮ್ಯುನಿಟಿ. ಸೊ ಅಂಥ ವ್ಯಕ್ತಿ ಏನಿದ್ದಾನೆ ಇಲ್ಲಿ ಸಸೆಪ್ಟಿಬಲ್. ಓಕೆ, ವೀಕ್ ಇಮ್ಯುನಿಟಿ ಇದ್ದರೆ ಅಂಥ ವ್ಯಕ್ತಿ ಏನಿದ್ದಾನೆ ಸರ್?
ಸಸೆಪ್ಟಿಬಲ್ ಅಂದರೆ ಅವನಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಸರ್, ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಏಕೆಂದರೆ ಅವನ ಹತ್ರ ಇಮ್ಯುನಿಟಿ ಕಮ್ಮಿ ಇದೆ. ಇಮ್ಯುನಿಟಿ ಅಂದರೆ ಏನು ಸರ್? ರೋಗ ನಿರೋಧಕ ಶಕ್ತಿ. ಓಕೆ, ಒಂದು ವ್ಯಕ್ತಿ ಹತ್ರ ರೋಗ ನಿರೋಧಕ ಶಕ್ತಿನೇ ಇಲ್ಲಾಂದರೆ ಅರ್ಥ ಏನು? ಅವನಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇದ್ರ ಡೀಟೇಲ್ ಆಗಿ ನಾವು 1 by 1 ನೋಡೋಣ ಏನಿದೆ ಅಂತ. ಓಕೆ, ಫಸ್ಟ್ ನಾವು ಇನ್ಫೆಕ್ಷಿಯಸ್ ಏಜೆಂಟ್ ಅಥವಾ ಪ್ಯಾಥೋಜನ್ ಅಂತ ಹೇಳ್ಬೋದು. ಓಕೆ, ದಿ ಮೈಕ್ರೋ ಆರ್ಗ್ಯಾನಿಸಮ್ ಸಚ್ ಆ್ಯಸ್ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ ಆರ್ ಪ್ಯಾರಾಸೈಟ್. ಓಕೆ, ಸೊ ಇವೆಲ್ಲ ಏನಿದ್ದಾವೆ ಸರ್? ಇನ್ಫೆಕ್ಷಿಯಸ್ ಏಜೆಂಟ್ ಇದ್ದಾವೆ. ಓಕೆ, ದಟ್ ಕ್ಯಾನ್ ಕಾಸ್ ದಿ ಇನ್ಫೆಕ್ಷನ್. ಓಕೆ, ಅದೇನು ಮಾಡುತ್ತೆ? ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವೆನ್ ಪ್ರೆಸೆಂಟ್ ಆನ್ ಹ್ಯೂಮನ್ ಬಾಡಿ ಆರ್ ಐದರ್ ರೆಸಿಡೆಂಟ್ ಫ್ಲೋರಾ ಆರ್ ಟ್ರಾನ್ಸಿಯೆಂಟ್ ಫ್ಲೋರಾ. ಹೌದು ಸರ್, ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿ ಒಳಗಡೆ ಇದ್ದರೆ, ನಮ್ಮ ಬಾಡಿ ಮೇಲೆ ಇದ್ದರೆ ಅವು ಏನಿರ್ಬೋದು? ಅವರು ರೆಸಿಡೆಂಟ್ ಫ್ಲೋರಾ ಇರ್ಬೋದು. ಓಕೆ, ಅಥವಾ ಅವು ಟ್ರಾನ್ಸಿಯೆಂಟ್ ಫ್ಲೋರಾ ಇರ್ಬೋದು. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೇನಿರ್ಬೋದು ಸರ್? ರೆಸಿಡೆಂಟ್ ಫ್ಲೋರಾ ಆರ್ ಟ್ರಾನ್ಸಿಯೆಂಟ್ ಫ್ಲೋರಾ ಅವು ಇರ್ಬೋದು. ಓಕೆ, ನೆಕ್ಸ್ಟ್ ರೆಸಿಡೆಂಟ್ ಫ್ಲೋರಾ ಅಂದರೆ ಏನು? ಅಥವಾ ನಾರ್ಮಲ್ ರೆಸಿಡೆಂಟ್ ಫ್ಲೋರಾ ಅಂತಲೂ ಹೇಳ್ಬೋದು ನಾವು. ಓಕೆ, ರೆಸಿಡೆಂಟ್ ಫ್ಲೋರಾ ಆರ್ ನಾರ್ಮಲ್ ರೆಸಿಡೆಂಟ್ ಫ್ಲೋರಾ are microorganisms that are permanently present in a specific area of the body. ಹೌದು ಸರ್. ಓಕೆ, ರೆಸಿಡೆಂಟ್ ಫ್ಲೋರಾ ಅಂದರೆ ಏನು? ನಮ್ಮ ಬಾಡಿ ಒಳಗಡೆ ಅವು ಮೈಕ್ರೋ ಆರ್ಗ್ಯಾನಿಸಮ್ ಪರ್ಮನೆಂಟ್ಲಿ ಇರ್ತವೆ. ಓಕೆ, ಅವು ನಮ್ಮ ಬಾಡಿ ಪಾರ್ಟ್ ಒಳಗಡೆ ಪರ್ಮನೆಂಟ್ಲಿ ಇರ್ತವೆ, ಬಟ್ ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ. ಓಕೆ, ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮಗೇನು ಮಾಡೋದಿಲ್ಲ? ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ. ಏಕೆಂದರೆ ಅವು ಏನಿದ್ದಾವೆ? ನಾರ್ಮಲ್ ನಮ್ಮ ಬಾಡಿ ಒಳಗಡೆ ಪರ್ಮನೆಂಟ್ಲಿ ಪ್ರೆಸೆಂಟ್ ಇರ್ತವೆ. ಓಕೆ, ಬಟ್ ಅದು ಈಗ ನಾವು ಎಕ್ಸಾಂಪಲ್ ತೊಗೊಳ್ಳೋಣ, ಇಂಟೆಸ್ಟೈನ್ಸ್. ಓಕೆ, ಸೊ ಏನಿದೆ ಸರ್? ಇದು ಲಾರ್ಜ್ ಇಂಟೆಸ್ಟೈನ್ ಇದೆ. ಓಕೆ, ದೊಡ್ಡ ಕರಳು ಅಂತೀವಲ್ಲ, ಅಲ್ಲಿ ಏನು ನೋಡ್ಬೋದು ನಾವು? ಈ ಕೊಲೈ. ಓಕೆ, ಈ ಕೊಲೈ ಬ್ಯಾಕ್ಟೀರಿಯಲ್ಲಿ ಇದ್ದೇ ಇರುತ್ತೆ. ಓಕೆ, ನಾರ್ಮಲಿ ಪ್ರೆಸೆಂಟ್ ಇರುತ್ತೆ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ. ಓಕೆ, ಬೈ ಚಾನ್ಸ್ ಆಗಿ ಇದು ಈ ಕೊಲೈ ಬ್ಯಾಕ್ಟೀರಿಯಾ ಬೇರೆ ಪಾರ್ಟ್ ಒಳಗಡೆ ಹೋಯ್ತಂದರೆ ಅಲ್ಲಿ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು. ಓಕೆ, ಅಲ್ಲಿ ಇನ್ಫೆಕ್ಷನ್ ಮಾಡ್ಬೋದು. ಇಲ್ಲಿ ನಾವು ಏನು ಹೇಳ್ಬೋದು? ಈ ಕೊಲೈ ಇದೆಯಲ್ಲ, ಓಕೆ, ಈ ಕೊಲೈ ಮೈಕ್ರೋ ಆರ್ಗ್ಯಾನಿಸಮ್ ಇದೆ. ಓಕೆ, ಅದು ಎಲ್ಲಿರುತ್ತೆ? ನಾರ್ಮಲಿ ಇಂಟೆಸ್ಟೈನ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಈ ಕೊಲೈ ನಮ್ಮ ಕಿಡ್ನಿ ಒಳಗಡೆ ಹೋದರೆ ಅದು ನಮಗೆ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು. ಓಕೆ, ಇದು ನಮ್ಮ ಬ್ಲಾಡರ್ ಒಳಗಡೆ ಹೋದರೆ ಅಲ್ಲಿ ನಮಗೆ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು. ಬಟ್ ಇದು ಇಂಟೆಸ್ಟೈನ್ ಒಳಗಡೆ ಇದ್ದರೆ ಏನೂ ಮಾಡೋದಿಲ್ಲ, ನಾರ್ಮಲ್ ಆಗಿ ಇರುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ ಸರ್ ನಾವು? ನಾರ್ಮಲ್ ಫ್ಲೋರಾ ಅಂತ ಹೇಳ್ತೀವಿ. ಓಕೆ, ನಾರ್ಮಲಿ ಅವು ನಮ್ಮ ಬಾಡಿ ಒಳಗಡೆ ಪ್ರೆಸೆಂಟ್ ಇರ್ತವೆ ಇನ್ ಅ ಸ್ಪೆಸಿಫಿಕ್ ಏರಿಯಾ ಆಫ್ ದಿ ಬಾಡಿ. ಹೌದು ಸರ್. ನೆಕ್ಸ್ಟ್ ಟ್ರಾನ್ಸಿಯೆಂಟ್ ಫ್ಲೋರಾ ಅಂದರೆ ಏನು? ಮೈಕ್ರೋ ಆರ್ಗ್ಯಾನಿಸಮ್ಸ್ ದಟ್ ಆರ್ temporarily present, okay, on or in the human body, can be transmitted by skin to skin contact or object. ಹೌದು ಸರ್. ಓಕೆ, ಸೊ ಟ್ರಾನ್ಸಿಯೆಂಟ್ ಫ್ಲೋರಾ ಅಂದರೆ ಟೆಂಪೊರರಿಲಿ ಪ್ರೆಸೆಂಟ್ ಇರ್ತವೆ ನಮ್ಮ ಬಾಡಿ ಒಳಗಡೆ. ಏನಿರ್ತವೆ ಸರ್? ಟೆಂಪೊರರಿಲಿ ಪ್ರೆಸೆಂಟ್ ಇರ್ತವೆ. ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಬೈ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಹೌದು ಸರ್. ಓಕೆ, ಸೊ ನಿಮ್ಮ ಹ್ಯಾಂಡ್ ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇದೆ, ಟೆಂಪೊರರಿಲಿ ಅದು ಪ್ರೆಸೆಂಟ್ ಇರುತ್ತೆ. ಸೊ ನೀವು ಯಾರಿಗಾರ ಹೋಗಿ ಹ್ಯಾಂಡ್ ಶೇಕ್ ಮಾಡಿದಾಗ ಅದು ಅವ್ರ ಕೈ ಮೇಲೆ ಹೋಗುತ್ತೆ, ಅಂದರೆ ಟಚ್ನಿಂದ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ನಿಂದ ಅದು ಏನಾಗುತ್ತೆ? ಮೈಕ್ರೋ ಆರ್ಗ್ಯಾನಿಸಮ್ ಸ್ಪ್ರೆಡ್ ಆಗುತ್ತೆ, ಬಟ್ ಪರ್ಮನೆಂಟ್ಲಿ ಇರೋದಿಲ್ಲ. ಅದು ಏನಿರುತ್ತೆ? ಟೆಂಪೊರರಿಲಿ ಪ್ರೆಸೆಂಟ್ ಇರುತ್ತೆ, ಅದಕ್ಕೋಸ್ಕರ ಟ್ರಾನ್ಸಿಯೆಂಟ್. ಓಕೆ, ಸೊ ರೆಸಿಡೆಂಟ್ ಫ್ಲೋರಾ ಅಂದರೆ ಪರ್ಮನೆಂಟ್ಲಿ ಇರುತ್ತೆ, ಟ್ರಾನ್ಸಿಯೆಂಟ್ ಫ್ಲೋರಾ ಅಂದರೆ ಪರ್ಮನೆಂಟ್ಲಿ ಇರೋದಿಲ್ಲ, ಸ್ವಲ್ಪ ಹೊತ್ತೇ ಇರುತ್ತೆ. ನೆಕ್ಸ್ಟ್ ರಿಸರ್ವಾಯರ್. ಓಕೆ, ಸೊ ಇನ್ಫೆಕ್ಷಿಯಸ್ ಏಜೆಂಟ್ ನಮ್ಗೆ ಅರ್ಥ ಆಗಿರ್ಬೋದು. ಇವಾಗ ನಾವು ನೋಡೋಣ ರಿಸರ್ವಾಯರ್. ದಿ ರಿಸರ್ವಾಯರ್ ಈಸ್ ದಿ ನ್ಯಾಚುರಲ್ ಹ್ಯಾಬಿಟೇಟ್ ಆರ್ ಎನ್ವಿರಾನ್ಮೆಂಟ್. ಓಕೆ, ಇದು ಏನಿದೆ ಸರ್? ನ್ಯಾಚುರಲ್ ಹ್ಯಾಬಿಟೇಟ್ ಇದೆ ಅಥವಾ ಎನ್ವಿರಾನ್ಮೆಂಟ್ ಇದೆ, ವೇರ್ ಇನ್ಫೆಕ್ಷಿಯಸ್ ಏಜೆಂಟ್ ಲಿವ್ಸ್, ಗ್ರೋ ಆ್ಯಂಡ್ ಮಲ್ಟಿಪ್ಲೈ. ಹೌದು ಸರ್. ಓಕೆ, ಸೊ ಇದು ಏನಿದೆ? ನ್ಯಾಚುರಲ್ ಹ್ಯಾಬಿಟೇಟ್ ಅಂದರೆ ಇದು ಹೋಮ್ ಥರ ಇದೆ. ಯಾವ ಥರ ಇದೆ ಸರ್? ಇದು ಮನೆ ಥರ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ಮನೆ ಥರ ಇದೆ ಇದು. ಓಕೆ, ಅಲ್ಲೇನು ಮಾಡುತ್ತವೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಉಳಿತವೆ. ಓಕೆ, ಏನು ಮಾಡ್ತವೆ? ಲಿವ್ ಮಾಡ್ತವೆ ಮತ್ತು ಗ್ರೋ. ಓಕೆ, ಏನಾಗುತ್ತೆ ಸರ್? ಬೆಳಿತವೆ ಅಲ್ಲಿ, ಮತ್ತು ಮಲ್ಟಿಪ್ಲೈ ಕೂಡ ಅಲ್ಲಿ ಆಗುತ್ತವೆ. ಏನೇನಾಗ್ಬೋದು ಸರ್? ಅಲ್ಲಿ ಅವು ಪ್ರೆಸೆಂಟ್ ಇರ್ತವೆ. ಓಕೆ, ರಿಸರ್ವಾಯರ್ದಲ್ಲಿ ಅವು ಪ್ರೆಸೆಂಟ್ ಇರ್ತವೆ, ಗ್ರೋತ್ ಆಗ್ತವೆ ಮತ್ತು ಮಲ್ಟಿಪ್ಲೈ ಆಗ್ತವೆ. ಇದು ಏನಿದೆ? ನ್ಯಾಚುರಲ್ ಹ್ಯಾಬಿಟೇಟ್ ಇದೆ. ಓಕೆ, ದಿ ರಿಸರ್ವಾಯರ್ ಈಸ್ ಎನಿ ಪರ್ಸನ್. ಹೌದು ಸರ್, ಮನುಷ್ಯ ಕೂಡ ಏನಿರ್ಬೋದು? ರಿಸರ್ವಾಯರ್ ಇರ್ಬೋದು. ಪ್ಲಾಂಟ್ ಕೂಡ ರಿಸರ್ವಾಯರ್ ಇರ್ಬೋದು. ಆ್ಯನಿಮಲ್, ಸಾಯಿಲ್ ಆರ್ ಸಬ್ಸ್ಟೆನ್ಸ್. ಹೌದು ಸರ್, ಆ್ಯನಿಮಲ್ ಕೂಡ ರಿಸರ್ವಾಯರ್ ಇರ್ಬೋದು, ಸಾಯಿಲ್ ಕೂಡ ರಿಸರ್ವಾಯರ್ ಇರ್ಬೋದು, ಸಬ್ಸ್ಟೆನ್ಸ್, ಲೀವ್ಸ್
ಆ್ಯಂಡ್ ಮಲ್ಟಿಪ್ಲೈ. ಓಕೆ, ಸೊ ಆ ಯಾವುದೇ ಒಂದು ಸಬ್ಸ್ಟೆನ್ಸ್ ಒಳಗಡೆ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು. ಇವೆಲ್ಲ ಏನಿದ್ದಾವೆ ಸರ್, ರಿಸರ್ವಾಯರ್ ಇದ್ದಾವೆ. ಆ್ಯಂಡ್ ಮಲ್ಟಿಪ್ಲೈ, ಫೈಂಡ್ ವೇ ಟು ಟ್ರಾನ್ಸ್ಫರ್ ಟು ಸಸೆಪ್ಟಿಬಲ್ ಹೋಸ್ಟ್. ಹೌದು ಸರ್, ಇದು ಏನು ಮಾಡ್ತವೆ, ಅವು ದಾರಿಯನ್ನು ಹುಡುಕ್ತವೆ. ಏನು ಮಾಡ್ತವೆ ಸರ್, ಫೈಂಡ್ ದಿ ವೇ. ಓಕೆ, ಏನು ಮಾಡ್ತವೆ, ವೇಯನ್ನು ಹುಡುಕ್ತವೆ ಟು ಟ್ರಾನ್ಸ್ಫರ್ ಸಸೆಪ್ಟಿಬಲ್ ಹೋಸ್ಟ್. ಅಂದರೆ ಏನು ಮಾಡುತ್ತವೆ, ಅವು ರಿಸರ್ವಾಯರ್ ಒಳಗಡೆ ಮಲ್ಟಿಪ್ಲೈ ಆಗಿದ ಮೇಲೆ ಹೊರಗೆ ಹೋಗೋಕ್ಕೆ ದಾರಿ ಹುಡುಕ್ತವೆ. ಓಕೆ, ರಿಸರ್ವಾಯರ್ ಏನಿದ್ದಾನೆ ಸರ್, ಹ್ಯೂಮನ್ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಓಕೆ, ರಿಸರ್ವಾಯರ್ ಏನಿದ್ದಾನೆ ಸರ್, ಹ್ಯೂಮನ್ ಇದ್ದಾನೆ. ಅಲ್ಲಿ ಏನು ಮಾಡ್ತವೆ, ಇವು ಹೊರಗೆ ಹೋಗೋಕ್ಕೆ ದಾರಿ ಹುಡುಕ್ತವೆ. ಏನು ಮಾಡ್ತವೆ ಸರ್, ಫೈಂಡ್ ದಿ ವೇ ಮಾಡ್ತವೆ. ಯಾವ ದಾರಿ ಇರ್ಬೋದು ಸರ್, ನೋಸಿಂದ ಹೊರಗಡೆ ಹೋಗ್ಬೋದು. ಓಕೆ, ಅಥವಾ ಮೌತಿಂದ ಹೊರಗಡೆ ಹೋಗ್ಬೋದು. ಓಕೆ, ಸೊ ಏಕೆ ಅವು ಬಾಡಿಯಿಂದ ಹೊರಗಡೆ ಹೋಗ್ತಾ ಇದ್ದಾವೆ, ಟ್ರಾನ್ಸ್ಫರ್ ಟು ಸಸೆಪ್ಟಿಬಲ್ ಹೋಸ್ಟ್. ಏಕೆ ಹೊರಗಡೆ ಹೋಗ್ತಾ ಇದ್ದಾವೆ, ಇಲ್ಲಿ ಇನ್ನೊಂದು ವ್ಯಕ್ತಿ ಒಳಗಡೆ ಹೋಗೋಕ್ಕೆ ಇವು ಒಂದು ಬಾಡಿಯಿಂದ ಹೊರಗಡೆ ಹೋಗ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ದಿ ರಿಸರ್ವಾಯರ್ ನರ್ಚರ್ ಅಂದರೆ ಏನು ಮಾಡ್ತವೆ, ನರಿಶ್ಮೆಂಟ್ ಕೊಡ್ತವೆ. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಗೆ ನರಿಶ್ಮೆಂಟ್ ಕೊಡ್ತವೆ. ದಿ ಪ್ಯಾಥೋಜನ್ ವಿಥೌಟ್ ಇಂಜುರಿಟಿ ಇಟ್ ಸೆಲ್ಫ್. ಓಕೆ, ಸೊ ಆಲ್ಮೋಸ್ಟ್ ರಿಸರ್ವಾಯರ್ಸ್ ಇರ್ತವೆಲ್ಲ ಅವಕ್ಕೆ ಇಂಜುರಿ ಆಗೋದಿಲ್ಲ. ಮೈಕ್ರೋ ಆರ್ಗ್ಯಾನಿಸಮ್ ಅವ್ರ ಒಳಗಡೆ ಇರುತ್ತೆ. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ಆ ವ್ಯಕ್ತಿ ಒಳಗಡೆ ಇರುತ್ತೆ, ಆ ಆ್ಯನಿಮಲ್ ಒಳಗಡೆ ಇರುತ್ತೆ. ಓಕೆ, ಆ ಸಾಯಿಲ್ ಒಳಗಡೆ ಇರುತ್ತೆ. ಬಟ್ ಮೈಕ್ರೋ ಆರ್ಗ್ಯಾನಿಸಮ್ ರಿಸರ್ವಾಯರಿಗೆ ಇಂಜುರಿ ಮಾಡೋದಿಲ್ಲ. ಅಂದರೆ ಆ ವ್ಯಕ್ತಿಗೆ ಇಂಜುರಿ ಮಾಡೋದಿಲ್ಲ, ಆ ಆ್ಯನಿಮಲಿಗೆ ಇದು ಇಂಜುರಿ ಮಾಡೋದಿಲ್ಲ. ಓಕೆ, ಸೊ ಅದು ಏನು ಮಾಡುತ್ತೆ, ಅಲ್ಲಿ ಇರುತ್ತೆ ಸರ್, ಮಲ್ಟಿಪ್ಲೈ ಆಗುತ್ತೆ. ಓಕೆ, ಗ್ರೋತ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಬಟ್ ರಿಸರ್ವಾಯರಿಗೆ ಇಂಜುರಿ ಮಾಡೋದಿಲ್ಲ. ಓಕೆ, ಸಮ್ಟೈಮ್ಸ್ ಇಂಜುರಿ ಮಾಡುತ್ತೆ. ಓಕೆ, ಸಮ್ಟೈಮ್ಸ್ ಇಂಜುರಿ ಮಾಡುತ್ತೆ, ಬಟ್ ಸಮ್ಟೈಮ್ಸ್ ಅದು ಇಂಜುರಿ ಕೂಡ ಮಾಡೋದಿಲ್ಲ. ರಿಸರ್ವಾಯರಿಗೆ ಇಂಜುರಿ ಮಾಡೋದಿಲ್ಲ. ಏಕೆಂದರೆ ಸರ್, ರಿಸರ್ವಾಯರ್ ಈಸ್ ಅ ಹೋಮ್. ಓಕೆ, ರಿಸರ್ವಾಯರ್ ಈಸ್ ಹೋಮ್. ಯಾರಾದರೂ ಹೋಮಿಗೆ ಇಂಜುರಿ ಮಾಡ್ತಾರಾ, ಇಲ್ಲ ಸರ್, ಮಾಡೋದಿಲ್ಲ, ಬಟ್ ಸಮ್ಟೈಮ್ಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ರಿಸರ್ವಾಯರ್ ಅರ್ಥ ಆಗಿರ್ಬೋದು. ರಿಸರ್ವಾಯರ್ ಏನಿದೆ ಸರ್, ನ್ಯಾಚುರಲ್ ಹ್ಯಾಬಿಟೇಟ್ ಇದೆ. ಇವಾಗ ನಾವು ಪೋರ್ಟಲ್ ಆಫ್ ಎಕ್ಸಿಟ್. ಓಕೆ, ಸೊ ಆ ರಿಸರ್ವಾಯರಿಂದ ಅಂದರೆ ಆ ವ್ಯಕ್ತಿಯಿಂದ ಹೊರಗಡೆ ಹೋಗಬೇಕು ಅಂದರೆ ಪೋರ್ಟಲ್ ಆಫ್ ಎಕ್ಸಿಟ್ ಅದಕ್ಕೆ ಬೇಕು. ಓಕೆ, ದಿ ಪೋರ್ಟಲ್ ಆಫ್ ಎಕ್ಸಿಟ್ ಈಸ್ ದಿ ಪಾತ್ ಥ್ರೂ ವಿಚ್ ಇನ್ಫೆಕ್ಷಿಯಸ್ ಏಜೆಂಟ್ ಲೀವ್ ದಿ ರಿಸರ್ವಾಯರ್. ಹೌದು ಸರ್, ಇದು ಏನಿದೆ, ದಾರಿ ಇದೆ. ಇದೇನಿದೆ, ಪಾತ್ ಇದೆ. ಥ್ರೂ ವಿತ್ ಇನ್ಫೆಕ್ಷಿಯಸ್ ಏಜೆಂಟ್ ಅಂದರೆ ಆ ಮೈಕ್ರೋ ಆರ್ಗ್ಯಾನಿಸಮ್ ಒನ್ ಬಾಡಿಯನ್ನು ಬಿಡುತ್ತೆ. ಓಕೆ, ಲೀವ್ ಮಾಡುತ್ತೆ, ಒನ್ ಬಾಡಿಯಿಂದ ಬಿಡುತ್ತೆ ಅಂದರೆ ರಿಸರ್ವಾಯರಿಂದ ಹೊರಗಡೆ ಹೋಗುತ್ತೆ. ಟು ಸ್ಪ್ರೆಡ್ ಟು ಅ ನ್ಯೂ ಹೋಸ್ಟ್. ಓಕೆ, ಸೊ ಇಲ್ಲಿ ಏನು ನಾವು ನೋಡ್ಬೋದು, ಇನ್ನೊಂದು ವ್ಯಕ್ತಿ ಒಳಗಡೆ ಹೋಗೋಕ್ಕೆ ಅದು ಏನು ಮಾಡ್ತಾ ಇದೆ, ಒನ್ ಇನ್ಫೆಕ್ಟೆಡ್ ಪರ್ಸನಿಂದ ಹೊರಗಡೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಏನಿದೆ ಸರ್, ಇದು ಸೊ ಎ ಈಸ್ ಅ ಒನ್ ಪರ್ಸನ್, ಬಿ ಈಸ್ ಅನದರ್ ಪರ್ಸನ್. ಓಕೆ, ಎ ಏನಿದ್ದಾನೆ ಇನ್ಫೆಕ್ಟೆಡ್ ಪರ್ಸನ್, ಬಿ ಏನಿದ್ದಾನೆ ನಾನ್ ಇನ್ಫೆಕ್ಟೆಡ್ ಪರ್ಸನ್. ಅಂದರೆ ಬಿ ಅವನಿಗೆ ಇನ್ಫೆಕ್ಟೆಡ್ ಇಲ್ಲ. ಸೊ ಎ ಇಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರ್ತಾ ಇದ್ದಾವೆ. ಓಕೆ, ಇದನ್ನು ಏನಂತ ಹೇಳ್ತೀವಿ, ಪೋರ್ಟಲ್ ಆಫ್ ಎಕ್ಸಿಟ್. ಹೇಗೆ ಹೊರಗಡೆ ಬರ್ತಾ ಇದ್ದಾವೆ ಸರ್, ಆ ಪರ್ಸನ್ ಸ್ನೀಸಿಂಗ್ ಮಾಡಿದಾಗ, ಮಾತಾಡಿದಾಗ, ಯೂರಿನ್ ಮಾಡಿದಾಗ, ಯೂರಿನ್ ಮುಖಾಂತರ ಏನು ಬರ್ತಾ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ ಹೊರಗಡೆ ಬರ್ತಾ ಇದೆ. ಯಾಕೆ ಹೊರಗಡೆ ಬರ್ತಾ ಇದೆ ಸರ್, ಬಿ ಒಳಗಡೆ ಎಂಟರ್ ಆಗೋಕ್ಕೆ. ಓಕೆ, ನೆಕ್ಸ್ಟ್ ಕಾಮನ್ ಪೋರ್ಟಲ್ ಆಫ್ ಎಕ್ಸಿಟ್. ಓಕೆ, ಸೊ ಯಾವ್ಯಾವ ದಾರಿಗಳಿದ್ದಾವೆ ಮೈಕ್ರೋ ಆರ್ಗ್ಯಾನಿಸಮ್ ಹೊರಗೆ ಬರ್ಬೋದು ಅಂದರೆ, ಫಸ್ಟ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಓಕೆ, ಏನಿದೆ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಥ್ರೂ ದಿ ಮೌತ್. ಸೊ ಎಲ್ಲಿಂದ ಹೊರಗಡೆ ಬರ್ಬೋದು ಸರ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಮೌತಿಂದ ಹೊರಗಡೆ ಬರ್ಬೋದು, ನೋಸಿಂದ ಹೊರಗಡೆ ಬರ್ಬೋದು, ಥ್ರೋಟಿಂದ ಹೊರಗಡೆ ಬರಬಹುದು ವಿಯಾ ಕಫಿಂಗ್. ಯಾವಾಗ ಬರುತ್ತೆ ಸರ್, ಕಫಿಂಗ್ ಮಾಡಿದಾಗ. ಓಕೆ, ಕೆಮ್ದಾಗ ಬರುತ್ತೆ, ಸ್ನೀಸಿಂಗ್ ಮಾಡಿದಾಗ ಬರುತ್ತೆ, ಮಾತಾಡುವಾಗ ಬರುತ್ತೆ, ಸ್ಪೀಕಿಂಗ್ ಮಾಡೋ ಟೈಮ್ನು ಬರುತ್ತೆ. ಓಕೆ, ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ವಿಯಾ ಫೀಸಸ್ ಅಂದರೆ ಸರ್ ವೇಸ್ಟ್ ಪ್ರಾಡಕ್ಟ್. ಓಕೆ, ವೇಸ್ಟ್ ಪ್ರಾಡಕ್ಟಿಂದ ಹೊರಗಡೆ ಬರ್ಬೋದು, ಅಥವಾ ವಾಮಿಟಿಂದ ಕೂಡ. ಇದು ವಾಮಿಟ್ ಮಾಡಿದಾಗ ಕೂಡ, ವಾಮಿಟಲ್ಲಿ ಓಕೆ ವಾಮಿಟಿಂಗ್ ಮಾಡಿದಾಗ ಕೂಡ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದರಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಯೂರಿನರಿ ಟ್ರ್ಯಾಕ್ಟ್. ಓಕೆ, ನೆಕ್ಸ್ಟ್ ಏನು ಬರ್ಬೋದು ಸರ್, ಯೂರಿನರಿ ಟ್ರ್ಯಾಕ್ಟ್ ಥ್ರೂ ದಿ ಯೂರಿನ್. ಓಕೆ, ಸೊ ನೀವು ಯೂರಿನ್ ಮಾಡಿದಾಗ ಯೂರಿನ್ ಒಳಗಡೆ ಕೂಡ ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರ್ಬೋದು. ಓಕೆ, ನೆಕ್ಸ್ಟ್ ಬ್ಲಡ್. ಓಕೆ, ಸೊ ಇನ್ಫೆಕ್ಟೆಡ್ ಪರ್ಸನ್ ಬ್ಲಡ್ಡಿಂದ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರ್ಬೋದು ಥ್ರೂ ದಿ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಬ್ಲಡ್. ಹೌದು ಸರ್, ಪೇಷಂಟ್ ಇದ್ದಾನೆ, ಅವ್ನ ಪೇಷಂಟಿನ ಬ್ಲಡ್ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಾವೆ. ಓಕೆ, ನಾವು ಹೋಗಿ ಆ ಪೇಷಂಟ್ ಬ್ಲಡ್ಡಿಗೆ ಟಚ್ ಮಾಡಿದಾಗ ಅವು ನಮ್ಮ ಬಾಡಿ ಒಳಗಡೆ ಕೂಡ ಬರಬಹುದು ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಂಥ ಪೇಷಂಟಲ್ಲಿ ಅಂದರೆ ಎಚ್ ಐ ವಿ ಇದೆ ಸರ್, ಅವರಿಗೆ ಹೆಪಟೈಟಿಸ್ ಬಿ ಇದೆ. ಆರ್ ಥ್ರೂ ದಿ ವೆಕ್ಟಾರ್ಸ್. ಓಕೆ, ವೆಕ್ಟಾರ್ಸ್ ಅಂದರೆ ಏನು ಸರ್,
ಆ್ಯನಿಮಲ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಮಸ್ಕಿಟೋ. ಓಕೆ, ಎಕ್ಸಾಂಪಲ್ ನಾವು ಇಲ್ಲಿ ಏನು ಬರ್ಬೋದು ಸರ್, ಮೊಸ್ಕಿಟೋ ಎಕ್ಸಾಂಪಲ್ ತಗೋಬೋದು. ಲೈಕ್ ಮೊಸ್ಕಿಟೋಸ್ ಇಲ್ಲಿದೆ ನೋಡಿ. ಓಕೆ, ಸೊ ಇಲ್ಲಿ ಏನು ಮಾಡುತ್ತೆ, ಆ ಮಸ್ಕಿಟೋ ಬಂದು ನಮ್ಮ ಬ್ಲಡ್ಡನ್ನು ತಗೊಳ್ಳುತ್ತೆ. ಓಕೆ, ನಮ್ಮ ಬ್ಲಡ್ ಒಳಗಡೆ ಏನಿದೆ ಸರ್, ಮೈಕ್ರೋ ಆರ್ಗ್ಯಾನಿಸಮ್ ಇದೆ. ಅದೇ ಥರ ಓಕೆ, ವೆಕ್ಟಾರ್ ಅಂತ ಹೇಳ್ತೀವಿ. ಆ ಮಸ್ಕಿಟೋನ ನಾವು ವೆಕ್ಟಾರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಮೆಂಬ್ರೇನ್. ಹೌದು ಸರ್, ಸ್ಕಿನ್ನಿಂದ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರ್ಬೋದು ಥ್ರೂ ದಿ ಓಪನ್ ವೂಂಡ್. ಓಕೆ, ಗಾಯ ಆಗಿದೆ ಸರ್, ಎಂಥ ಗಾಯ ಇದೆ, ಅದು ಓಪನ್ ವೂಂಡ್ ಇದೆ. ಸೊ ಅವಾಗ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ ಹೊರಗಡೆ ಬರ್ಬೋದು. ಅಬ್ರೇಷನ್ ಆರ್ ಲೆಸನ್ಸ್ ಅಂದರೆ ಇಲ್ಲಿ ಏನಾಗಿದೆ, ಸ್ಕಿನ್ ಕಟ್ಟಾಗಿದೆ ಸರ್. ಓಕೆ, ಅಲ್ಲಿ ಸ್ಕಿನ್ ಮೇಲೆ ಸ್ಕ್ರ್ಯಾಚಸ್ ಬಿದ್ದಾವೆ, ಸ್ಕಿನ್ ಕಟ್ಟಾಗಿದೆ, ಅಲ್ಲಿಂದ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರಬಹುದು. ನೆಕ್ಸ್ಟ್ ಜೆನೈಟಲ್ ಟ್ರ್ಯಾಕ್ಟ್. ಓಕೆ, ಜೆನೈಟಲ್ ಟ್ರ್ಯಾಕ್ಟ್ ಥ್ರೂ ಬಾಡಿಲಿ ಫ್ಲೂಯಿಡ್ ಸಚ್ ಆ್ಯಸ್ ಸೆಮನ್ ಆರ್ ವೆಜೈನಲ್ ಸೀಕ್ರಿಷನ್ಸ್. ಹೌದು ಸರ್, ಇದು ನಮ್ಮ ಜೆನೈಟಲ್ ಟ್ರ್ಯಾಕ್ಟ್ ಅಂದರೆ ರೀಪ್ರೊಡಕ್ಟಿವ್ ಸಿಸ್ಟಮಿಂದ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರ್ಬೋದು. ಇಲ್ಲಿ ಎಕ್ಸಾಂಪಲ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಓಕೆ, HIV, ಸಿಫಿಲಿಸ್. ಸೊ ಇವೆಲ್ಲ ಏನಾಗ್ಬೋದು, ಜೆನೈಟಲ್ ಟ್ರ್ಯಾಕ್ಟಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬಂದು ಇನ್ನೊಂದು ವ್ಯಕ್ತಿ ಒಳಗಡೆ ಹೋಗ್ತವೆ. ಓಕೆ, ಐ ಥಿಂಕ್ ನಿಮಗೆ ಪೋರ್ಟಲ್ ಆಫ್ ಎಕ್ಸಿಟ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಓಕೆ, ಅಂದರೆ ಈಗ ಒಂದು ವ್ಯಕ್ತಿಯಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬಂದಿದ್ದಾವೆ ಸರ್. ಹೊರಗಡೆ ಬಂದಿದ್ದ ಮೇಲೆ ಇನ್ನೊಂದು ವ್ಯಕ್ತಿ ತನಕ ಹೇಗೆ ಹೋಗ್ತಾ ಇದ್ದಾವೆ, ಓಕೆ, ಅದನ್ನು ನಾವು ಹೇಳ್ತೀವಿ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಓಕೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿನಿಂದ ಹೋಗ್ತಾ ಇದ್ದೇನಾ, ಇಂಡೈರೆಕ್ಟ್ ಕಾಂಟ್ಯಾಕ್ಟಿಂದ ಹೋಗ್ತಾ ಇದ್ದೇನಾ, ಅಥವಾ ಫುಡ್ ಆ್ಯಂಡ್ ವಾಟರ್ನಿಂದ ಹೋಗ್ತಾ ಇದ್ದೇನಾ, ಅಥವಾ ವೆಕ್ಟಾರಿಂದ ಹೋಗ್ತಾ ಇದ್ದೇನಾ. ಓಕೆ, ಮಸ್ಕಿಟೋ ಬಂದು ಮೈಕ್ರೋ ಆರ್ಗ್ಯಾನಿಸಮ್ ತೊಗೊಂಡು ಹೋಗ್ತಾ ಇದ್ದೇನಾ, ಅದೆಲ್ಲ ನಾವು ನೋಡೋಣ ಮೋಡ್ ಆಫ್ ಟ್ರಾನ್ಸ್ಮಿಷನಲ್ಲಿ. ಓಕೆ, ದಿ ವೇ ಅ ಪ್ಯಾಥೋಜನ್ ಈಸ್ ಟ್ರಾನ್ಸ್ಫರ್ಡ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಪ್ಯಾಥೋಜನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಫ್ರಮ್ ರಿಸರ್ವಾಯರ್. ಎಲ್ಲಿಂದ ಸರ್, ರಿಸರ್ವಾಯರಿಂದ ಸಸೆಪ್ಟಿಬಲ್ ಹೋಸ್ಟ್ ತನಕ ಏನಾಗ್ತಾ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಅದು ಬಸ್ಸಲ್ಲಿ ಹೋಗ್ತಾ ಇದೆಯಾ, ಟ್ರೈನಲ್ಲಿ ಹೋಗ್ತಾ ಇದೆ, ಏರೋಪ್ಲೇನಲ್ಲಿ ಹೋಗ್ತಾ ಇದೆಯಾ ಅಂತ ಅರ್ಥ. ಓಕೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್. ಫಸ್ಟ್ ಡೈರೆಕ್ಟ್ ಟ್ರಾನ್ಸ್ಮಿಷನ್. ಓಕೆ, ಸೊ ಇದರೊಳಗಡೆ ಎರಡು ಟೈಪ್ಸ್ ಬರ್ತವೆ, ಒಂದು ಡೈರೆಕ್ಟ್ ಟ್ರಾನ್ಸ್ಮಿಷನ್, ಇನ್ನೊಂದು ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಓಕೆ, ಸೊ ಫಸ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಓಕೆ, ಡೈರೆಕ್ಟ್ ಟ್ರಾನ್ಸ್ಮಿಷನಲ್ಲಿ ಇನ್ನೂ ಟೈಪ್ಸ್ ಬರ್ತವೆ, ಡೈರೆಕ್ಟ್ ಕಾಂಟ್ಯಾಕ್ಟ್. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದರೆ ಫಿಸಿಕಲಿ ಟ್ರಾನ್ಸ್ಫರ್ ಆಫ್ ಪ್ಯಾಥೋಜನ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಡೈರೆಕ್ಟ್ ನಾವು ಟಚ್ ಮಾಡ್ತಾ ಇದ್ದೀವಿ, ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಆವಾಗ ಏನಾಗ್ತಾ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾಗ್ತಾ ಇದ್ದಾವೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಆ್ಯಂಡ್ ಸಸೆಪ್ಟಿಬಲ್ ಹೋಸ್ಟ್. ಹೌದು ಸರ್, ಇನ್ಫೆಕ್ಟೆಡ್ ಪರ್ಸನ್ ಮತ್ತು ನಾನ್ ಇನ್ಫೆಕ್ಟೆಡ್ ಪರ್ಸನ್ ನಡುವೆ ಏನಾಗಿದೆ, ಇಲ್ಲಿ ಫಿಸಿಕಲ್ ಟ್ರಾನ್ಸ್ಫರ್ ಆಗಿದ್ದಾವೆ. ಓಕೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗ್ತಾ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಶೇರ್ ಆಗ್ತಾ ಇದ್ದಾವೆ. ಓಕೆ, ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ. ಓಕೆ, ಯಾವಾಗ ಆಗ್ಬೋದು ಸರ್, ಟಚ್ ಮಾಡಿದಾಗ, ಅಥವಾ ಕಿಸ್ಸಿಂಗ್ ಮಾಡಿದಾಗ, ಅಥವಾ ಸೆಕ್ಸುವಲ್ ಕಾಂಟ್ಯಾಕ್ಟ್ ಮಾಡಿದಾಗ, ಮತ್ತು ಕಾಂಟ್ಯಾಕ್ಟ್ ವಿತ್ ಬಾಡಿ ಫ್ಲೂಯಿಡ್. ಹೌದು ಸರ್, ಕಾಂಟ್ಯಾಕ್ಟ್ ವಿತ್ ನಾವು ಬಾಡಿ ಫ್ಲೂಯಿಡ್ ಇದೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಇಲ್ಲಿ ನಾವು ಬ್ಲಡ್ ತೊಗೊಳ್ಳೋಣ. ಓಕೆ, ಸೊ ಒಂದು ಪೇಷಂಟ್ ಇದೆ, ಆ ಪೇಷಂಟ್ ಬ್ಲಡ್ ಕೆಳಗಡೆ ಬಿದ್ದಿದೆ, ನೀವು ಅದನ್ನು ಟಚ್ ಮಾಡಿದಾಗ ಅದು ಕೂಡ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು ನಾವು. ಓಕೆ, ಆ ಬ್ಲಡ್ಡಿಂದ ನಿಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರ್ತವೆ. ಓಕೆ, ನೆಕ್ಸ್ಟ್ ಡ್ರಾಪ್ಲೆಟ್ ಸ್ಪ್ರೆಡ್. ಓಕೆ, ಸೊ ನೆಕ್ಸ್ಟ್ ಡೈರೆಕ್ಟ್ ಆಗಿದ್ಮೇಲೆ ಇನ್ನೊಂದು ಏನಿದೆ, ನೆಕ್ಸ್ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿದ್ಮೇಲೆ ಡ್ರಾಪ್ಲೆಟ್ ಸ್ಪ್ರೆಡ್. ಸೊ ಡ್ರಾಪ್ಲೆಟ್ ಸ್ಪ್ರೆಡ್ ಯಾವಾಗ ಆಗುತ್ತೆ, ಲಾರ್ಜ್ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್. ಓಕೆ, ಎಕ್ಸ್ಪೆಲ್ಡ್ ಡ್ಯೂರಿಂಗ್ ಕಫಿಂಗ್, ಸ್ನೀಸಿಂಗ್, ಟಾಕಿಂಗ್. ಹೌದು ಸರ್. ಓಕೆ, ಸೊ ನೀವು ಮಾತಾಡುವಾಗ, ಅಥವಾ ಕಫಿಂಗ್ ಮಾಡುವಾಗ, ಅಥವಾ ಸ್ನೀಸಿಂಗ್ ಮಾಡುವಾಗ ನಿಮ್ಮ ಬಾಯಿಯಿಂದ, ನಿಮ್ಮ ಮೂಗಿನಿಂದ ಏನು ಬರ್ತವೆ ಸರ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗಡೆ ಬರ್ಬೋದು. ಹೇಗೆ ಸರ್, ಲಾರ್ಜ್ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್. ಓಕೆ, ಸೊ ನೀವು ಮಾತಾಡಿದಾಗ, ಸ್ನೀಸ್ ಮಾಡಿದಾಗ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಹೊರಗಡೆ ಬರ್ತವೆ. ಓಕೆ, ಸೊ ವಾಟರ್ ಡ್ರಾಪ್ಲೆಟ್ಸ್ ಹೊರಗಡೆ ಬರ್ತವೆ. ಆ ಡ್ರಾಪ್ಲೆಟ್ಸ್ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಬಹುದು. ಓಕೆ, ಸೊ ಯಾವಾಗ ಬರುತ್ತೆ ಸರ್, ಕಫಿಂಗ್, ಸ್ನೀಸಿಂಗ್, ಟಾಕಿಂಗ್ ದಟ್ ಡೈರೆಕ್ಟ್ಲಿ ಲ್ಯಾಂಡ್ ಆನ್ ದಿ ಮ್ಯೂಕಸ್ ಮೆಂಬ್ರೇನ್ ಆಫ್ ದಿ ಅನದರ್ ಪರ್ಸನ್. ಹೌದು ಸರ್, ಸೊ ಡೈರೆಕ್ಟ್ ನಾವು ಇದನ್ನು ಏನು ಮಾಡ್ತೀವಿ, ಕಫ್ ಮಾಡಿದಾಗ, ಸ್ನೀಸ್ ಮಾಡಿದಾಗ ಡ್ರಾಪ್ಲೆಟ್ಸ್ ಅವು ಬರ್ತವೆ, ಇಲ್ಲ ವಾಟರ್ ಡ್ರಾಪ್ಲೆಟ್ಸ್ ಬಂದು ಏನು ಮಾಡ್ತವೆ, ಬೇರೆ ವ್ಯಕ್ತಿಯ ಮ್ಯೂಕಸ್ ಮೆಂಬ್ರೇನ್ ಮೇಲೆ ಅವು ಹೋಗಿ ಕುಂತು ಬಿಡ್ತವೆ. ಕಣ್ಣಲ್ಲಿ ಕೂಡ್ಬೋದು. ಓಕೆ, ಕಣ್ಣಿನ ಮೇಲೆ ಕೂಡ್ಬೋದು, ಅಥವಾ ನೋಸ್ ಒಳಗಡೆ ಅಥವಾ ಮೌತ್ ಒಳಗಡೆ ಕೂಡ ಹೋಗ್ಬೋದು. ಆ ಬೇರೆ ಪರ್ಸನ್ ಇದ್ದಾನೆ ಅಲ್ಲ, ಅವುಗಳನ್ನು ನಾವು ಇನ್ಹೇಲ್ ಮಾಡಬಹುದು. ಓಕೆ, ಸೊ ಡ್ರಾಪ್ಲೆಟ್ ಸ್ಪ್ರೆಡ್. ನೆಕ್ಸ್ಟ್ ವರ್ಟಿಕಲ್ ಟ್ರಾನ್ಸ್ಮಿಷನ್. ಓಕೆ, ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂದರೆ ರೆಫರ್ಸ್ ಟು ದಿ ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸ್ ಫ್ರಮ್ ಮದರ್ ಟು ಹರ್ ಆಫ್ ಸ್ಪ್ರಿಂಗ್. ಹೌದು ಸರ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಮದರ್ ಟು ಬೇಬಿ. ಓಕೆ,
ಇಲ್ಲಿ ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಸರ್, ಮದರಿಂದ ಬೇಬಿ ತನಕ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ, ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಓಕೆ, ಮದರ್ ಟು ಬೇಬಿ ಯಾವಾಗ ಆಗ್ಬೋದು ಸರ್, ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ಸೊ ಪ್ರೆಗ್ನೆನ್ಸಿ ಒಳಗಡೆ ಮದರ್ ಟು ಬೇಬಿ ಏನಿರುತ್ತೆ, ಕನೆಕ್ಷನ್ ಇರುತ್ತೆ ಸರ್. ಅದನ್ನು ಏನಂತ ಹೇಳ್ತೀವಿ, ಪ್ಲಾಸೆಂಟಾ ಆ್ಯಂಡ್ ಅಂಬೆಲಿಕಲ್ ಕಾರ್ಡ್ ಏನಿರುತ್ತೆ ಸರ್, ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನಿಂದ ಮೈಕ್ರೋ ಆರ್ಗನಿಸಮ್ ಸ್ಪ್ರೆಡ್ ಆಗ್ಬೋದು. ನೆಕ್ಸ್ಟ್ ಚೈಲ್ಡ್ ಬರ್ತ್ ಆಗೋ ಸಮಯದಲ್ಲಿ, ಯಾವಾಗ ಸರ್, ಚೈಲ್ಡ್ ಬರ್ತ್ ಆಗೋ ಸಮಯದಲ್ಲಿ ಕೂಡ ಮೈಕ್ರೋ ಆರ್ಗನಿಸಮ್ಸ್ ಸ್ಪ್ರೆಡ್ ಆಗ್ಬೋದು. ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡೋ ಸಮಯದಲ್ಲಿ. ಓಕೆ, ಒಂದು ಮದರಿಗೆ HIV ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆ ಮದರಿಗೆ HIV ಇದ್ದರೆ ಬೇಬಿ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಬೇಬಿ ಕೂಡ HIV ಬರ್ಬೋದು. ಓಕೆ, ನೆಕ್ಸ್ಟ್ ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್. ಸೊ ನೆಕ್ಸ್ಟ್ ಏನಿದೆ ಸರ್, ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್. ಇಂಡೈರೆಕ್ಟ್ ಅಂದರೆ ಡೈರೆಕ್ಟಾಗಿ ನೀವು ಟಚ್ ಮಾಡ್ತಾ ಇಲ್ಲ, ಅದು ಇಂಡೈರೆಕ್ಟಾಗಿ ನಿಮ್ಮ ಹತ್ರ ಮೈಕ್ರೋ ಆರ್ಗನಿಸಮ್ಸ್ ಬರ್ತಾ ಇದೆ. ಓಕೆ, ಇದರಲ್ಲಿ ನಾವು ನೋಡಿದಾಗ ಏರ್ ಬಾರ್ನ್, ಫಸ್ಟ್ ಏನಿದೆ ಏರ್ ಬಾರ್ನ್. ಪ್ಯಾಥೋಜನ್ಸ್ ಕ್ಯಾರಿಡ್ ಆನ್ ಡಸ್ಟ್ ಪಾರ್ಟಿಕಲ್ಸ್ ಆರ್ ಸ್ಮಾಲ್ ಡ್ರಾಪ್ಲೆಟ್ಸ್ ದಟ್ ರಿಮೇನ್ ಸಸ್ಪೆಂಡೆಡ್ ಇನ್ ದಿ ಏರ್. ಹೌದು ಸರ್. ಓಕೆ, ಸೊ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲಿದ್ದಾವೆ, ಡಸ್ಟ್ ಮೇಲೆ ಇದ್ದಾವೆ. ಓಕೆ, ಸೊ ಗಾಳಿಯಲ್ಲಿ ಏರಲ್ಲಿ ನಿಮಗೆ ಡಸ್ಟ್ ನೋಡೋಕ್ಕೆ ಕಾಣಿಸುತ್ತೆ. ಹೌದು ಸರ್. ಓಕೆ, ಆ ಡಸ್ಟ್ಗಳ ಮೇಲೆ ಇಲ್ಲಿ ಪ್ಯಾಥೋಜನ್ಸ್ ಇದ್ದಾವೆ. ಓಕೆ, ಅಥವಾ ಸ್ಮಾಲ್ ಡ್ರಾಪ್ಲೆಟ್ಸ್ ಹೇಗಿದ್ದಾವೆ ಸರ್, ಸ್ಮಾಲ್ ಡ್ರಾಪ್ಲೆಟ್ಸ್ ಮೇಲೆ ಮೈಕ್ರೋ ಆರ್ಗನಿಸಮ್ಸ್ ಇದೆ. ಎಲ್ಲಿರುತ್ತವೆ ಸರ್, ಏರ್ ಒಳಗಡೆ ಸಸ್ಪೆಂಡೆಡ್ ಇನ್ ದಿ ಏರ್ ಇದೆ. ಓಕೆ, ಕ್ಯಾನ್ ಬಿ ಇನ್ಹೇಲ್ಡ್. ಹೌದು ಸರ್. ಸೊ ಆ ಏರನ್ನು ಬೇರೆ ವ್ಯಕ್ತಿ ಏನು ಮಾಡ್ತಾನೆ, ಶ್ವಾಸ ಆಡೋ ಟೈಮಿಗೆ ಇನ್ಹೇಲ್ ಮಾಡ್ತಾನೆ, ಬ್ರೀದಿಂಗ್ ಮಾಡೋ ಟೈಮಿಗೆ ಇನ್ಹೇಲ್ ಮಾಡ್ತಾನೆ. ಆ ಇನ್ಹೇಲ್ ಮಾಡಿದಾಗ ಮೈಕ್ರೋ ಆರ್ಗನಿಸಮ್ ಕೂಡ ಒಳಗಡೆ ಹೋಗುತ್ತೆ. ಡಸ್ಟ್ ಮುಖಾಂತರ ಮೈಕ್ರೋ ಆರ್ಗನಿಸಮ್ಸ್ ಒಳಗಡೆ ಹೋಗಿ ಅವನಿಗೆ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಬಾರ್ನ್. ಓಕೆ, ವೆಹಿಕಲ್ ಬಾರ್ನ್ ಅಂದರೆ ಕಂಟಾಮಿನೇಟೆಡ್ ಇನ್ಆ್ಯನಿಮೇಟ್ ಆಬ್ಜೆಕ್ಟ್. ಓಕೆ, ಇನ್ಆ್ಯನಿಮೇಟ್. ಸೊ ಇನ್ಆ್ಯನಿಮೇಟ್ ಅಂದರೆ ನಾನ್ ಲಿವಿಂಗ್. ಓಕೆ, ನಾನ್ ಲಿವಿಂಗ್. ಇನ್ಆ್ಯನಿಮೇಟ್ ಅಂದರೆ ನಾನ್ ಲಿವಿಂಗ್. ಹೇಗಿದ್ದಾವೆ ಸರ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್, ಕಂಟಾಮಿನೇಟೆಡ್ ಇದ್ದಾವೆ. ಅಂದರೆ ಆ ನಾನ್ ಲಿವಿಂಗ್ ಆಬ್ಜೆಕ್ಟ್ ಮೇಲೆ ನಮಗೆ ಮೈಕ್ರೋ ಆರ್ಗನಿಸಮ್ಸ್ ಇದ್ದಾವೆ. ಓಕೆ, ಅದನ್ನು ನಾವು ಫಾಮಿಟ್ ಅಂತ ಹೇಳ್ಬೋದು. ಓಕೆ, ಫಾಮಿಟ್ ಅಂತ ಕೂಡ ಹೇಳ್ಬೋದು ಸರ್. ಫಾಮಿಟ್ ಅಂದರೆ ಏನು, ಫುಡ್, ವಾಟರ್, ಯುಟೆನ್ಸಿಲ್ಸ್ ಆರ್ ಮೆಡಿಕಲ್ ಇಕ್ವಿಪ್ಮೆಂಟ್. ಹೌದು ಸರ್, ಏನಂತ ಹೇಳ್ಬೋದು, ಫಾಮಿಟ್ ಅಂದರೆ ನಾನ್ ಲಿವಿಂಗ್ ಆಬ್ಜೆಕ್ಟ್. ಫಾಮಿಟ್ಸ್ ಆರ್ ದಿ ನಾನ್ ಲಿವಿಂಗ್ ಆಬ್ಜೆಕ್ಟ್. ಓಕೆ, ಕಂಟಾಮಿನೇಟೆಡ್ ಫುಡ್, ಕಂಟಾಮಿನೇಟೆಡ್ ವಾಟರ್, ಕಂಟಾಮಿನೇಟೆಡ್ ಯುಟೆನ್ಸಿಲ್ಸ್ ಆರ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಸರ್. ಓಕೆ, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಕ್ಲೀನ್ ಇಲ್ಲ, ಕಂಟಾಮಿನೇಟೆಡ್ ಇದ್ದಾವೆ. ಆ್ಯಕ್ಟ್ ಆ್ಯಸ್ ಕ್ಯಾರಿಯರ್. ಹೌದು ಸರ್, ಅದು ಏನು ಮಾಡ್ತವೆ, ಕ್ಯಾರಿ ಮಾಡ್ತವೆ, ಮೈಕ್ರೋ ಆರ್ಗನಿಸಮ್ಸನ್ನು ಕ್ಯಾರಿ ಮಾಡ್ತವೆ. ಓಕೆ, ನೆಕ್ಸ್ಟ್ ವೆಕ್ಟಾರ್ ಬಾರ್ನ್. ಓಕೆ, ವೆಕ್ಟಾರ್ ಬಾರ್ನ್ ಹೇಗೆ ಆಗ್ತಾ ಇದೆ ಸರ್, ಅದು ವೆಕ್ಟಾರ್ ಬಾರ್ನಿಂದ ಆಗ್ತಾ ಇದೆ. ವೆಕ್ಟಾರ್ ಅಂದರೆ ಏನು, ಆ್ಯನಿಮಲ್ ಆರ್ ಇನ್ಸೆಕ್ಟ್ಸ್. ಓಕೆ, ಆ್ಯನಿಮಲ್ಸ್ ಅಥವಾ ಇನ್ಸೆಕ್ಟನ್ನು ನಾವು ಏನಂತ ಹೇಳ್ತೀವಿ, ವೆಕ್ಟಾರ್ ಅಂತ ಹೇಳ್ತೀವಿ. ಓಕೆ, ಟ್ರಾನ್ಸ್ಮಿಟ್ ದಿ ಪ್ಯಾಥೋಜನ್. ಆ ವೆಕ್ಟಾರ್ ಏನು ಮಾಡ್ತವೆ, ಮೈಕ್ರೋ ಆರ್ಗನಿಸಮನ್ನು ಟ್ರಾನ್ಸ್ಮಿಟ್ ಮಾಡ್ತವೆ. ಓಕೆ, ಎಕ್ಸಾಂಪಲ್ ಇನ್ಕ್ಲೂಡ್ಸ್ ಮಸ್ಕಿಟೋ ಸ್ಪ್ರೆಡ್ಡಿಂಗ್ ಮಲೇರಿಯಾ. ಹೌದು ಸರ್, ಮಲೇರಿಯಾ ಯಾವಾಗ ಬರುತ್ತೆ, ಮಸ್ಕಿಟೋ ಕಚ್ಚಿದಾಗ ಬರುತ್ತೆ. ಓಕೆ, ಆ ಮಸ್ಕಿಟೋ ಒಳಗಡೆ ನಮಗೆ ಮೈಕ್ರೋ ಆರ್ಗನಿಸಮ್ಸ್ ಇರ್ಬೋದು. ಓಕೆ, ಅದನ್ನು ನಾವು ಏನಂತ ಹೇಳ್ತೀವಿ, ನಾವು ವೆಕ್ಟಾರ್ ಬಾರ್ನ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅರ್ಥ ಆಗಿರ್ಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಇನ್ಫೆಕ್ಷನ್ ಚೈನ್ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.